ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಬಹುದೊಡ್ಡ ಪ್ರಮಾದದ ಬಳಿಕ ಈಗ ಕೇಂದ್ರ ಸರ್ಕಾರ ತನಗೆ ದೇಶದ ಯುವಜನರ ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ತಿದೆ ಮತ್ತು ಯಾವುದೇ ಲೋಪವಾಗದಂತೆ ಪ್ರಧಾನಿ ಮೋದಿಯವರೇ ವೈಯಕ್ತಿಕವಾಗಿ ಪರಿಸ್ಥಿತಿಯ ಮೇಲ್ವಿಚಾರಣೆ ಮಾಡ್ತಾರಂತೆ. ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ಎದುರು ಕೇಂದ್ರದ ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳಿದ್ದಾರೆ. ತಪ್ಪು ಮಾಡಿ ನಂತರ ಅದನ್ನ ಮುಚ್ಚಿಡೋಕೆ ನಮ್ಮ ಪ್ರಧಾನಿಯ ಮುಖವನ್ನ ಬಳಸುವ ಈ ರೀತಿಗೆ ಏನನ್ನಬೇಕು ಅನ್ನೋದು ವಿಶ್ಲೇಷಕರ ಪ್ರಶ್ನೆ. ಬಿಜೆಪಿ ಪ್ರತಿ ಚುನಾವಣೆಯನ್ನ ಗೆಲ್ಲೋಕೆ ಮೋದಿಯವರ ಮುಖವನ್ನ ಬಳಸುತ್ತೆ. ಪುರಸಭೆ ಚುನಾವಣೆಯಿಂದ ಸಂಸತ್ತಿನ ಚುನಾವಣೆವರೆಗೂ ಬಿಜೆಪಿಗೆ ಮೋದಿಯವರ ಮುಖ ಬೇಕು. ಈಗ ಈ ಸರ್ಕಾರ ತನ್ನ ಮುಖ ಉಳಿಸಿಕೊಳ್ಳೋಕ್ಕೂ ಕೂಡ ಮೋದಿಯವರ ಮುಖ ಬಳಸಬೇಕಾದ ಸ್ಥಿತಿ ತಲುಪಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಸಮಯದಲ್ಲಿ ಮೋದಿ ಇದರ ಮೇಲೆ ನದರಿಟ್ಟಿದ್ದಾರೆ ಅಂತ ಸಾಲಿಸಿಟರ್ ಜನರಲ್ ಹೇಳಿದ್ದಾರೆ. ಈ ಹೇಳಿಕೆನೇ ಸರ್ಕಾರದ ಕಡೆಯಿಂದ ದೊಡ್ಡ ವೈಫಲ್ಯವಾಗಿದೆ ಅನ್ನೋದನ್ನ ಹೇಳುತ್ತೆ. ನೀಟ್ ಪರೀಕ್ಷೆಯನ್ನ ಸರಿಯಾಗಿ ನಡೆಸದೇ ಇದ್ದಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಎನ್ಟಿಎ ವಿರುದ್ಧದ ಪ್ರಕರಣವನ್ನ ವಿಚಾರಣೆ ನಡೆಸುತ್ತಿದೆ. ವಿಚಾರಣೆಯ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರವನ್ನ ಖಂಡಿಸಿತು. ಯುಪಿಎಸ್ಸಿ ಪತ್ರಿಕೆ ಎಂದಿಗೂ ಸೋರಿಕೆ ಆಗಿಲ್ಲ ಅಂತ ಅದು ಹೇಳ್ತು. ನೀಟ್ ಪರೀಕ್ಷೆಯನ್ನ ಸರಿಯಾಗಿ ನಡೆಸುವಲ್ಲಿ ಎನ್ಟಿಎ ವಿಫಲವಾಗಿದೆ. ಅದು ಯುಪಿಎಸ್ಸಿಯನ್ನ ನೋಡಿ ಕಲಿಬೇಕಿದೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಟ್ ಪತ್ರಿಕೆ ಸೋರಿಕೆಯ ತನಿಖೆಯನ್ನ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ, ಯಾವುದೇ ತಪ್ಪುಗಳು ನಡೆಯದಂತೆ ನೋಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರು. ಮೋದಿ ಯಾವಾಗ ಮೇಲ್ವಿಚಾರಣೆ ಮಾಡೋಕೆ ಪ್ರಾರಂಭಿಸಿದ್ರು? ಪತ್ರಿಕೆ ಸೋರಿಕೆ ಯಾವಾಗ ಸಂಭವಿಸಿತು? 2024ರಲ್ಲಿ ನಡೆದ ಹಗರಣದ ರೀತಿಯಲ್ಲೇ ಈಗಲೂ ಆಗಿದೆ. ಈಗದು ಸುಪ್ರೀಂ ಕೋರ್ಟ್ ತಲುಪಿದೆ. ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಕಾರವನ್ನ ಟೀಕಿಸಲಾಗ್ತಿದೆ. ಇಷ್ಟೆಲ್ಲದರ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಪತ್ರಿಕೆ ಸೋರಿಕೆಯ ತನಿಖೆಯನ್ನ ಪ್ರಧಾನಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. 2024ರಲ್ಲಿ ಸೋರಿಕೆ ಆದಾಗ್ಲೇ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡಿದ್ದಿದ್ರೆ ಈಗ 2026ರಲ್ಲಿ ಮತ್ತದೇ ಸೋರಿಕೆ ಸಂಭವಿಸ್ತಿರ್ಲಿಲ್ಲ ಅಲ್ವಾ? ಮೇಲ್ವಿಚಾರಣೆ ವಹಿಸ್ಕೊಳ್ಳೋಕೆ ಇಷ್ಟು ಸಮಯ ಬೇಕಾಯ್ತಾ? ಈ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಷ್ಟು ಗಂಭೀರವಾದದ್ದು ಅನ್ನೋದರ ಬಗ್ಗೆ ಮೊದಲು ಕಾಳಜಿ ವಹಿಸಬೇಕು. ಆದ್ರೆ ಮೋದಿ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳುವ ಮೂಲಕ ಈಗ ತಪ್ಪಿಸಿಕೊಳ್ಳಲಾಗ್ತಿದ್ಯಾ ಅಥವಾ ಅಂತಹ ಗಂಭೀರ ಘಟನೆಯನ್ನ ನಿರ್ಲಕ್ಷ್ಯ ಮಾಡಲಾಗ್ತಿದ್ಯಾ? ಸರ್ಕಾರದ ವಾದವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಿದಾಗ ರಾಹುಲ್ ಗಾಂಧಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಪ್ರಧಾನಿ ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ರಾಹುಲ್ ಗಾಂಧಿ ಅವರ ವ್ಯಂಗ್ಯ ಅಂದ್ರೆ ಮೋದಿ ಅವರು ತನಿಖೆಯ ಮೇಲ್ವಿಚಾರಣೆ ಮಾಡ್ತಿಲ್ಲ, ಬದಲಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮೇಲ್ವಿಚಾರಣೆ ಮಾಡ್ತಿದ್ದಾರೆ. ಪ್ರಧಾನಿ ನೀಟ್ ಪ್ರಕರಣದ ತನಿಖೆಯನ್ನ ಮೇಲ್ವಿಚಾರಣೆ ಮಾಡೋಕೆ ಅಂತಿಮವಾಗಿ ಸಮಯ ಕಂಡುಕೊಂಡಿದ್ದಾರೆ ಅಂತಾದ್ರೆ ಅವರು ಸಿಬಿಎಸ್ಇ ಪ್ರಕರಣವನ್ನ ಯಾವಾಗ ಮೇಲ್ವಿಚಾರಣೆ ಮಾಡ್ತಾರೆ? ನೀಟ್ ಪ್ರಕರಣದಲ್ಲಿ ವಿಷಯ ಸುಪ್ರೀಂ ಕೋರ್ಟ್ಗೆ ತಲುಪಿದಾಗ ಮಾತ್ರ ಗಮನ ನೀಡಲಾಯಿತು. ಸಿಬಿಎಸ್ಇ ಮತ್ತು ನೀಟ್ ಹಗರಣಗಳು ಸಣ್ಣ ವಿಷಯಗಳಲ್ಲ. ದೇಶದ ಶಿಕ್ಷಣ ಸಚಿವರು ನಾನೂ ಒಬ್ಬ ಪೋಷಕ, ವಿದ್ಯಾರ್ಥಿಗಳ ಪೋಷಕರ ಸಮಸ್ಯೆಗಳನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಯತ್ತೆ ಅಂತ ಕತೆ ಹೇಳ್ತಾನೆ ಇದ್ದಾರೆ. ಹೇಳಲಾಗುವ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರ ಮಗಳು ಅಮೆರಿಕದಲ್ಲಿ ಓದ್ತಿದ್ದಾರೆ. ಆಕೆ ಅಮೆರಿಕದಿಂದ ಬಹಳ ಉನ್ನತ ಪದವಿ ಹೊಂದಿದ್ದಾರೆ. ಮಂತ್ರಿಗಳ ಮಕ್ಕಳು ವಿದೇಶದಲ್ಲಿ ಓದ್ತಾರೆ. ಆದರೆ ಇಲ್ಲಿ ಮಕ್ಕಳು ಸರ್ಕಾರದ ತಪ್ಪುಗಳಿಂದಾಗಿ ಬರೆದ ಪರೀಕ್ಷೆಯನ್ನೇ ಮತ್ತೆ ಬರೆಯುತ್ತಾ ಹತಾಶರಾಗ್ತಿದ್ದಾರೆ. ಇಲ್ಲಿ ಉತ್ತರ ಪತ್ರಿಕೆ ಕೇಳಿದ ವಿದ್ಯಾರ್ಥಿಗಳಿಗೆ ಇನ್ಯಾರದ್ದೋ ಉತ್ತರ ಪತ್ರಿಕೆ ಕೊಡಲಾಗ್ತಿದೆ. ಮಸುಕಾದ ಉತ್ತರ ಪತ್ರಿಕೆಗಳನ್ನ ನೀಡಲಾಗ್ತಿದೆ ಮತ್ತು ಆ ತಪ್ಪನ್ನ ಮುಚ್ಚಾಕೋಕೆ OSM ಪ್ರಕ್ರಿಯೆ ಉತ್ತಮ ಇದೆ ಅಂತ ಹಾಡಿ ಹೊಗಳಿ ರೀಲ್ಸ್ ಮಾಡುವಂತೆ ತುಂಬಾ ಹೆಸರಿರುವ ಪ್ರಿನ್ಸಿಪಾಲ್ಗಳನ್ನ ಒತ್ತಾಯಿಸಲಾಗ್ತಿದೆ. ನೀಟ್ ಯುಜಿ ಪತ್ರಿಕೆ ಸೋರಿಕೆಯಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಅದಕ್ಕಾಗಿ ದೊಡ್ಡ ಬೆಲೆ ತೆರಬೇಕಾಗಿದೆ. ಹಾಗಾದ್ರೆ ಇನ್ಮುಂದೆ ಪರಿಹಾರ ಏನು ಅಂತಂದ್ರೆ ಚಿಂತಿಸುವ ಅಗತ್ಯ ಇಲ್ಲ, ಪ್ರಧಾನಿನೇ ಮೇಲ್ವಿಚಾರಣೆ ಮಾಡ್ತಾರೆ ಅಂತ ಹೇಳಿಕೊಳ್ಳಲಾಗ್ತಿದೆ. ಈ ಇಡೀ ಹಗರಣದಲ್ಲಿ ಇದು ಶಿಕ್ಷಣ ಸಚಿವರ ಜವಾಬ್ದಾರಿಯಾಗಿತ್ತು. ಆದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಮೇಲೆ ಕಣ್ಣಿಟ್ಟಿರುವ ಪ್ರಧಾನಿ ತಮ್ಮ ಸಚಿವರಿಂದ ರಾಜೀನಾಮೆ ಪಡೆಯೋದಕ್ಕೆ ತಯಾರಿಲ್ಲ. ಸ್ವತಃ ಸಚಿವರೇ ತಾವು ಹೊಣೆಗಾರ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರು ರಾಜೀನಾಮೆ ನೀಡೋರಿಲ್ಲ ಅಂತ ಮೋದಿ ಹೇಳ್ತಾರೆ. ಈ ಅವ್ಯವಸ್ಥೆಗೆ ಕಾರಣ ಅಂತ ಹೇಳಲಾಗುವ ತಮ್ಮ ಸಚಿವರ ರಾಜೀನಾಮೆ ಪಡೆಯೋಕೆ ಸಾಧ್ಯವಾಗದ ಪ್ರಧಾನಿ ಇನ್ನೇನ್ ಮೇಲ್ವಿಚಾರಣೆ ನೋಡ್ಕೊಳ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಯಾರು ಹೊಣೆಗಾರರು ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಾಗದಿದ್ದ ಮೇಲೆ ಮೇಲ್ವಿಚಾರಣೆ ನಡೆಸೋದ್ರಿಂದ ಏನ್ ವ್ಯತ್ಯಾಸ ಆಗತ್ತೆ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಎಷ್ಟೆಲ್ಲ ಮಕ್ಕಳು ಮತ್ತೆ ಪರೀಕ್ಷೆ ಬರೆಯುವ ಸ್ಥಿತಿ ತಂದಿಡ್ಲಾಗಿದೆ. ಮತ್ತೀಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತನಿಖೆಯನ್ನ ಮೋದಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ಹೆಡ್ಲೈನ್ ನಲ್ಲಿ ಮಿಂಚಲಾಗುತ್ತೆ. ಬರೀ ಹೆಡ್ಲೈನ್ ಶೋಕಿಯಲ್ಲೇ ಮೈ ಮರೆತಿರುವ ಈ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಕಿಂಚಿತ್ತಾದ್ರೂ ಕಳಕಳಿ ಕಾಳಜಿ ಇದೆಯಾ? ತನ್ನಿಂದ ತಪ್ಪಾಗಿರುವ ಬಗ್ಗೆ ಕನಿಷ್ಠ ಪಶ್ಚಾತ್ತಾಪವಾದ್ರೂ ಇದೆಯಾ? ಅದ್ಯಾವುದೂ ಇಲ್ದಿರುವಾಗ ತನಿಖೆಯನ್ನ ಮೋದಿ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಅನ್ನೋದು ಎಷ್ಟು ಅಸಂವೇದನಾಶೀಲ ಮತ್ತು ಎಷ್ಟು ದಯಾಹೀನ ಅಲ್ವಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ
ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.